ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೆ ಜೀವನದಲ್ಲಿ ಒಂದು ಅದೃಷ್ಟ ಬೇಕು. ಇನ್ನು 1 ವರ್ಷದ ಒಳಗೆ, ಇನ್ನು 1 ವರ್ಷ ಸಮಯ ಇದೆ. ಈ 1 ವರ್ಷದ ಒಳಗಡೆ ನನಗೇನೋ ಒಂದು ಅದೃಷ್ಟವಶಾತ್ ನನಗೆ ಈ ಕೆಲಸ ಆಗ್ಬಿಡ್ಬೇಕಾಗಿತ್ತು, ನನಗೆ ಆ ಕೆಲಸ ಆಗ್ಬಿಡ್ಬೇಕಾಗಿತ್ತು, ನನಗೆ ಏನೋ ನನಗೆ ಆಗಲ್ಲ ಅದು ಅನಿಸ್ತಾ ಇದೆ. ಬಟ್ ಆದರೂ ಅದೃಷ್ಟವಶಾತ್ ನನಗೆ ಗೊತ್ತಿಲ್ಲದೆ ಏನೋ ಒಂದು ಮ್ಯಾಜಿಕ್ ಥರ ಆಗ್ಬಿಟ್ಟು ನನ್ನ ಕೆಲಸ ಆಗ್ಬಿಟ್ರೆ ಸಾಕಪ್ಪ. ಆ ಥರ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗಬೇಕು ಇನ್ನು 1 ವರ್ಷದ ಒಳಗೆ ಅಂತಾದರೆ ಮೇ 16ನೇ ತಾರೀಕು ಬಹಳ ಇಂಪಾರ್ಟೆಂಟ್ ದಿವಸ. ಕಾರಣ ಇದೆ ಅದಕ್ಕೆ. ಬರೀ ಅದೃಷ್ಟ ಅಷ್ಟೇ ಅಲ್ಲ, ನಿಮಗೆ ಇನ್ನು 1 ವರ್ಷದ ಒಳಗಡೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಅನುಕೂಲ ಆಗಬೇಕು ಅಂದರೆ, ತಂದೆಯವರ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಒಂದು ಬಾಂಧವ್ಯ ಗಟ್ಟಿ ಆಗಬೇಕು, ಜಗಳ ಮನಸ್ತಾಪಗಳು ಪರಿಹಾರವಾಗಬೇಕು ಅಂತಂದರೆ, ಅಷ್ಟೇ ಅಲ್ಲ ವಿವಾಹ. ನಿಮಗೆ ಅವಿವಾಹಿತ ಕರ್ಕಾಟಕ ರಾಶಿಯಾಗಿದ್ದರೆ ನೀವು ಸಡನ್ನಾಗಿ ನಿಮಗೆ ವಿವಾಹ ಆಗಬೇಕು ಅಂದರೆ, ಅಥವಾ ಮದುವೆ ಆಗೋಗಿದೆ ದಾಂಪತ್ಯ ಕಲಹಗಳಿದೆ ಅದು ಪರಿಹಾರ ಆಗಬೇಕು ಅಂದರೆ, ಹಲವಾರು ವಿಚಾರಗಳಲ್ಲಿ ಇನ್ನು 1 ವರ್ಷದ ಸಮಯ ಇದೆ ನಿಮಗೆ ಅನುಕೂಲ ಆಗಲಿಕ್ಕೆ. ಮೇ 16ನೇ ತಾರೀಕು ಭಾಳ ಇಂಪಾರ್ಟೆಂಟು. ಕಾರಣ ಅವತ್ತು ವೈಶಾಖ ಅಮಾವಾಸ್ಯೆ. ಏನು ವೈಶಾಖ ಅಮಾವಾಸ್ಯೆ? ವೈಶಾಖ ಅಮಾವಾಸ್ಯೆ ಅಂದರೆ ಶನೇಶ್ಚರ ಜಯಂತಿ. ನೋಡಿ, ಶನೇಶ್ಚರ ಸ್ವಾಮಿ ಈಗ ಇನ್ನು 1 ವರ್ಷಗಳ ಕಾಲ ಮೀನರಾಶಿಯಲ್ಲಿರಲಿದ್ದಾನೆ. 2027 ಜೂನ್ 2ನೇ ತಾರೀಕು 3ನೇ ತಾರೀಕು ತನಕ, ಜೂನ್ ತನಕ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಇನ್ನು 1 ವರ್ಷಗಳ ಕಾಲ 9ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರ್ತಾನೆ ಅಂತ ಅಂದಾಗ, 9ನೇ ಅಂದರೆ ಅದೃಷ್ಟ ಕೊಡುವ ರಾಶಿ. ಸೊ ಅದೃಷ್ಟ ಕೊಡುವ ಮನೆಯಲ್ಲಿ ಶನೇಶ್ಚರ ಇದ್ದಾನೆ ಅಂದರೆ ಶನೇಶ್ಚರನ ಆರಾಧನೆಯನ್ನು, ಶನೇಶ್ಚರ ಜಯಂತಿ ಎಂದು ನೀವು ಮಾಡಿಕೊಂಡ್ರೆ ಇನ್ನು 1 ವರ್ಷಗಳ ಕಾಲ ಶನೇಶ್ಚರ ನಿಮಗೆ ಅದೃಷ್ಟವನ್ನು ಕೊಡ್ತಾನೆ ಅಂತ ಅರ್ಥ ಅಲ್ವಾ? ಹಾಗೂ 9ನೇ ಮನೆಯಲ್ಲಿ ಬರೀ ಅದೃಷ್ಟ ಅಲ್ಲ, ತಂದೆಗೆ ಸ್ಥಾನ, ಪಿತೃಸ್ಥಾನ, ಪಿತ್ರಾರ್ಜಿತ ಆಸ್ತಿಯ ಸ್ಥಾನ, ಎಲ್ಲದನ್ನು ಸಹ ಅದೇ ತೋರಿಸ್ತಕ್ಕಂಥದ್ದು ನಿಮಗಾಗಿರ್ತದೆ. ಸೊ ಅದೆಲ್ಲದನ್ನು ಸಹ ಶನೇಶ್ಚರ ಅದೇ ಮನೆಯಿರೋದ್ರಿಂದ ನಿಮಗೆ ಕೊಡ್ತಾನೆ. 1 ವರ್ಷ ಇರೋದು ಆ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ. ಸೊ ಕರ್ಕಾಟಕ ರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ಪೀರಿಯಡ್. ಅಷ್ಟೇ ಅಲ್ಲ, ಸಪ್ತಮಾಧಿಪತಿ ಶನಿ. ನೀವು ಅವಿವಾಹಿತ ಕರ್ಕಾಟಕ ರಾಶಿಯಾಗಿದ್ದರೆ ಶನೇಶ್ಚರನ ಆರಾಧನೆ ಮಾಡಿ ಅಂತ ನಾನು ಯಾಕೆ ಹೇಳಿದೆ ಈಗ ಅಂತಂದರೆ, ಸಪ್ತಮಾಧಿಪತಿ ಶನಿ ಈಗ ಮೇ 16ನೇ ತಾರೀಕು ವೈಶಾಖ ಅಮಾವಾಸ್ಯೆ ಶನೇಶ್ಚರ ಜಯಂತಿ. ಶನೇಶ್ಚರ ಜಯಂತಿಯಂದು ಶನಿವಾರದಂದು ನೀವು ಶನೇಶ್ಚರನ ಆರಾಧನೆಯನ್ನು ಮಾಡೋದ್ರಿಂದ ಅವಿವಾಹಿತ ಕರ್ಕಾಟಕ ರಾಶಿಯವರಿಗೆ ವಿವಾಹ ಸಿದ್ಧಿಯಾಗಲಿದೆ. ಆವತ್ತಿನ ದಿವಸವೇ ಮಾಡುವಂಥ ಯಾವುದೇ ಆರಾಧನೆ ಇರಬಹುದು. ಅಷ್ಟೇ ಅಲ್ಲ, ಮದುವೆ ಆಗೋಗಿದೆ ಅಂದರೂ ಗಂಡ ಹೆಂಡತಿ ಜಗಳ ಇದ್ದರೂ ಸರಿ ಮಾಡಲಿಕ್ಕೆ ಅದು ತುಂಬ ಅನುಕೂಲ. ವಿದೇಶ ಪ್ರಯಾಣ ಮಾಡಬೇಕು ಕರ್ಕಾಟಕ ರಾಶಿಯವರು, ಆಗ್ತಾ ಇಲ್ಲ. ವಿದೇಶದಲ್ಲಿ ಉದ್ಯೋಗವೋ ಏನಕ್ಕೋ ಒಟ್ಟು ವಿದೇಶ ವಾಸ, ವಿದೇಶ ಪ್ರವಾಸ, ವಿದೇಶ ಯೋಗ ಇದು ಯಾವುದೂ ಸಿಗ್ತಾ ಇಲ್ಲ, ಅದು ನಂಗೆ ಬೇಕು ಅಂತಂದ್ರೂ ಈ ಮೇ 16 ಬಹಳ ಇಂಪಾರ್ಟೆಂಟ್. ಅವತ್ತು ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ, ಮೇ 16ನೇ ಭಾಳ ಇಂಪಾರ್ಟೆಂಟು. ಅವತ್ತು ಶನೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳೆಲ್ಲ ಸರಿ ಹೋಗುತ್ತೆ. ಅಥವಾ ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಬೇಕು, ಇನ್ವೆಸ್ಟರ್ ಬೇಕು ಅಂತ, ಕರ್ಕಾಟಕ ರಾಶಿಯವರು ಮೇ 16ನೇ ತಾರೀಕು ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರಗಳಲ್ಲಿ ಆಯ್ತಲ್ವಾ, ನಿಮಗೆ ಟ್ರಾನ್ಸ್ಫರ್ ಬೇಕು ಉದ್ಯೋಗದಲ್ಲಿ, ಮೇ 16ನೇ ತಾರೀಕು ಶನೇಶ್ವರನ ಆರಾಧನೆ ಮಾಡಬೇಕು. ಆರೋಗ್ಯ, ಅಷ್ಟಮಾಧಿಪತಿಯ ಶನಿ. ನಿಮಗೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೆ ಒಳ್ಳೆ ಆರೋಗ್ಯ ಬೇಕು ಸ್ವಾಮಿ, ನನಗೆ ಇನ್ನೇನು ಬೇಡ, ನಂಗೆ ಒಳ್ಳೆ ಆರೋಗ್ಯ ಸಿಕ್ಕರೆ ಸಾಕು ಸ್ವಾಮಿ, ತುಂಬ ಆರೋಗ್ಯ ಬಾಧೆ ಆಗ್ತಾ ಇದೆ, ನನಗೆ ಅಲ್ಲಿ ನೋಯ್ತಾ ಇದೆ, ಇಲ್ಲಿ ನೋಯ್ತಾ ಇದೆ, ಆ ಸಮಸ್ಯೆ ಈ ಸಮಸ್ಯೆ, ಯಾವ ಸಮಸ್ಯೆ ಬೇಕಾದ್ರೂ ಇರಲಿ, ಶನೇಶ್ವರನ ಆರಾಧನೆಯನ್ನು ಕರ್ಕಾಟಕ ರಾಶಿಯವರು ಮಾಡಿದ್ರೆ ನಿಮ್ಮ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗ್ತದೆ. ದೀರ್ಘವಾದ ಆಯಸ್ಸು. ಹೇಳ್ತಾರೆ 100 ವರ್ಷ ಚೆನ್ನಾಗಿರಪ್ಪ ಅಂದ್ಬಿಡ್ತಾರಲ್ಲ, ಆ 100 ವರ್ಷ ಚೆನ್ನಾಗಿರೋದು ಯಾರು ಕೊಡೋದು? ಶನೇಶ್ವರ ಅಷ್ಟಮಾಧಿಪತಿ. ಎಲ್ಲರಿಗೂ ಆಯುಷ್ಯಕಾರಕ ಶನೇಶ್ವರನೇ, ಪ್ರತಿ ರಾಶಿಯವರಿಗೂ. ನಿಮಗೆ ಅದು ರೀತಿಯಲ್ಲಿ ಹೌದು, ಅಷ್ಟಮಾಧಿಪತಿಯು ಶನೇಶ್ವರನೇ. ಆದ್ದರಿಂದಾಗಿ ನೀವು ಶನೇಶ್ವರನ ಆರಾಧನೆಯನ್ನೇ ಮಾಡಬೇಕು. ವಿಶೇಷವಾಗಿ ದೀರ್ಘವಾದ ಆಯಸ್ಸು ಬೇಕು ನಿಮಗೆ ಅಂತಾದರೆ ಕರ್ಕಾಟಕ ರಾಶಿಯವರಿಗೆ. ಈ ಬೇರೆ ದಿವಸ ಮಾಡೋದು ಹೆಂಗಿರುತ್ತೆ? ಶನೇಶ್ವರ ಜಯಂತಿಯ ದಿವಸ ಶನೇಶ್ವರನ ಆರಾಧನೆ ಮಾಡೋದು ಹೆಂಗಿರುತ್ತೆ? ಸಿಂಪಲ್ ಆಗಿ ಶನೇಶ್ವರನ ಆರಾಧನೆಯನ್ನು ಶನೇಶ್ವರ ಜಯಂತಿಯಂದು, ಶನಿ ಜಯಂತಿಯಂದು ಅಂದರೆ ಮೇ 16ನೇ ತಾರೀಕಂದು ಕರ್ಕಾಟಕ ರಾಶಿಯವರು ಆಚರಣೆ ಮಾಡೋದ್ರಿಂದ, ಅಂದರೆ ಆರಾಧನೆ ಪೂಜೆಗಳನ್ನ ಮಾಡೋದ್ರಿಂದ ಅದ್ಭುತವಾದಂತಹ ಈ ರೀತಿಯ ಎಲ್ಲ ಪರಿಹಾರಗಳನ್ನು ನೀವು ಪಡೆದುಕೊಳ್ಳಬಹುದು. ಸೊ ಏನು ಮಾಡಬೇಕು ಎಲ್ಲ ಸಹ ಡೀಟೇಲ್ಡಾಗಿ ತಿಳಿಸ್ತಾನೆ. ತುಂಬ ಚಿಕ್ಕ ವಿಡಿಯೋ ಇದು, ಆದರೆ ಬಹಳ ಪ್ರಮುಖವಾದ ವಿಡಿಯೋ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ತಲುಪಿಸಬೇಕು. ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ, ದಯವಿಟ್ಟು ಶೇರ್ ಮಾಡಿ. ಜಾಸ್ತಿ ದಿನ ಇಲ್ಲ, ಮೇ 16 ದಾಟ್ಬಿಡ್ತಂದ್ರೆ ಇನ್ನು 1 ವರ್ಷ ಕಾಯಬೇಕಾಗತ್ತೆ ಮತ್ತೆ ಪುನಃ ಶನೇಶ್ವರ ಜಯಂತಿಗೋಸ್ಕರ.
ಮುಂದಿನ ವರ್ಷ ವೈಶಾಖ ಮಾಸ ತನಕ ಕಾಯಬೇಕಾಗತ್ತೆ. ಸೊ ಆದ್ದರಿಂದ ನೋಡಿ, ಯೋಚನೆ ಮಾಡ್ಕೊಳ್ಳಿ, ಮತ್ತೆ ಸಿಗೋದಿಲ್ಲ ಅಂತ ಅದೃಷ್ಟ. 1 ವರ್ಷಗಳ ಅಂದರೆ ಮೇ 14ಕ್ಕೆ ಶನೇಶ್ವರ ಆರಾಧನೆ ಮಾಡಿರಿ, ಇನ್ನು 1 ವರ್ಷಗಳ ಕಾಲ ಶನೇಶ್ವರನ ಒಂದು ಅನುಗ್ರಹ ಚೆನ್ನಾಗಿ ಪಡ್ಕೊಳ್ಬಹುದು. ಅವತ್ತು ಬಹಳ ಇಂಪಾರ್ಟೆಂಟ್. ರೌಂಡ್ ಅಪ್ ಮಾಡಿಟ್ಕೊಳ್ಳಿ ಕ್ಯಾಲೆಂಡ್ರಲ್ಲೇ, ಮೊಬೈಲ್ನಲ್ಲಿ ಆ ಡೇಟ್ ಸೇವ್ ಮಾಡಿಟ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ದಿವಸ ಅವತ್ತು. ಏನು ಮಾಡಬೇಕು? ಬಹಳ ಮುಖ್ಯವಾಗಿ ಅವತ್ತಿನ ದಿವಸ ನಿಮಗೆ ಆರೋಗ್ಯ ಬಾಧೆ ಇಲ್ಲ, ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಏನೂ ಇಲ್ಲ ಅಂತಾದರೆ ಉಪವಾಸ ಮಾಡಿ. ದಯವಿಟ್ಟು 1 ಹೊತ್ತು, ಇಡೀ ದಿನ ಬೇಡ, 1 ಹೊತ್ತು ಉಪವಾಸ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೆಯದು ಅಂತ. ಇಲ್ಲ ಸರ್ ನಮಗೆ ಶುಗರ್ ಇದೆ, ಬಿ ಪಿ ಇದೆ, ಮತ್ತೊಂದಿದೆ ಇನ್ನೊಂದಿದೆ, ಆ ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ, ಆಯಿತು, ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು, ಗೋಧಿ ಆಹಾರವನ್ನು ಸೇವನೆ ಮಾಡಬಹುದು. ಈಗ ಉಪ್ಪಿಟ್ಟು ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಕಷ್ಟ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು, ಅಕ್ಕಿ ಪದಾರ್ಥಗಳನ್ನು ತಿನ್ನಬಾರ್ದು. ಆ ರೀತಿಯಲ್ಲಿ ಒಂದು ಹೊತ್ತು ಉಪವಾಸವನ್ನು ಮಾಡಿದರೆ ತುಂಬ ಅವತ್ತಿನ ಇಡೀ ದಿನ ತಿನ್ನಬೇಡಿ ಈ ಪದಾರ್ಥಗಳನ್ನ. ಬೇರೆ ಸಮಯದಲ್ಲಿ ಹಾಲು, ಹಣ್ಣು, ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಉಪ್ಪಿಟ್ಟು, ಚಪಾತಿ ತಿನ್ಬೋದಲ್ಲ, ಚಪಾತಿ ಏನಾದ್ರು ಉಪ್ಪಿನಕಾಯಿ ಹಾಕ್ಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು ಅಷ್ಟೇ. ಸೊ ಆ ಥರ ಹಾಲು ಕುಡಿಬಹುದು, ಚೆನ್ನಾಗಿರ್ತದೆ, ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು, ತೊಂದರೆ ಇಲ್ಲ. ಈ ಥರ ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನೀವು ಮನೆ ಹತ್ತಿರದ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನೇಶ್ವರನ ದೇಗುಲದಲ್ಲಿ ಕುಳಿತುಕೊಂಡು, ನಾನು ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಶನೇಶ್ವರನ ಸ್ತೋತ್ರವನ್ನು ಹೇಳ್ತೀನಿ, ಒಂದು 28 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ಕರಿ ಎಳ್ಳು ಒಂದು 2 kg, ಒರಿಜಿನಲ್ ಗಾಣದ ಎಳ್ಳೆಣ್ಣೆ ಅದೊಂದು ಸ್ವಲ್ಪ ಒಂದು ಅರ್ಧ kg ಅಷ್ಟರು ತೊಗೊಂಡು ದೇವಸ್ಥಾನಕ್ಕೆ ಹೋಗಿ. ಆ ದೇವಸ್ಥಾನದಲ್ಲಿ, ಶನೇಶ್ವರ ದೇವಸ್ಥಾನದಲ್ಲಿ ಏನಾದ್ರು ಈ ನವಗ್ರಹಗಳಲ್ಲಿ ಶನೇಶ್ವರ ಆದರೆ ನಿಮ್ಮ ಕೈಲೇ ಪೂಜೆ ಮಾಡಿಸುವಂಥದ್ದು ಅವಕಾಶ ಇದ್ದರೆ ನೀವು ಸ್ವಾಮಿಗೊಂದು ಅಭಿಷೇಕ ಮಾಡಿಸ್ಬಿಟ್ಟು ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೇಕು. ಸಹಸ್ರನಾಮ ಅರ್ಚನೆ ಮಾಡೋದು ಅತ್ಯುತ್ತಮ. ಅದೆಲ್ಲ ಯಾರು ಮಾಡಲ್ಲ ರೀ, ಇವಾಗ ಆಗಲ್ಲ ಅಂದರೆ ಒಂದು ಅಷ್ಟೋತ್ತರ, ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯ ನಮಃ, ಶರಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ, ಇದರ ಒಂದು 108 ಹೆಸರು ಹೇಳಿ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿ ಕರಿ ಎಳ್ಳಿನಲ್ಲಿ. ಇಲ್ಲ ನಿಮ್ಮ ಕೈಲೆಲ್ಲ ಮಾಡಿಸಲ್ಲ, ಅವರೇ ಮಾಡ್ತಾರೆ ಅಂದರೆ ಆಯಿತು, ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಅವರೇ ಮಾಡಲಿ, ಏನು ತೊಂದರೆ ಇಲ್ಲ, ಕರಿ ಎಳ್ಳನ್ನ ಕೊಡಿ, ಅವ್ರಿಗೆ ಮಾಡಲಿ, ಆಯಿತಾ. ಒಂದು 8 ಮಣ್ಣಿನ ಹಣತೆ ತೆಗೆದುಕೊಂಡು ಹೋಗಿ, ಬತ್ತಿ ತೊಗೊಂಡು ಹೋಗಿ 8 ಎಳ್ಳೆಣ್ಣೆಯಲ್ಲಿ 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಮಣ್ಣಿನ ಹಣತೆಯಲ್ಲಿ. ಅಲ್ಲಿ ಶನೇಶ್ವರನ ಮುಂದೆ ಕೂತ್ಕೊಂಡು ನಾನು ಈ ವಿಡಿಯೋ ಎಂಡಲ್ಲಿ ಹೇಳುವಂಥ ಸ್ತೋತ್ರವನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಒಂದು 28 ಬಾರಿ ಕೇಳಿಸ್ಕೊಂಡ್ರೆ ಅದ್ಭುತವಾದ ಪರಿಹಾರ. ಇನ್ನೂ ಸ್ವಲ್ಪ ಜಾಸ್ತಿ ಅವಕಾಶ ಇದೆ ಅಂತ ಆದರೆ ರಜೆ ಹಾಕ್ಬಿಡಿ. ಅವತ್ತಿನ ದಿವಸ ರಜೆ ಹಾಕ್ಬಿಟ್ಟು ನೀವು ತಿರುನಲ್ಲಾರು ಹೋಗಿ, ತಮಿಳ್ನಾಡು ತಿರುನಲ್ಲಾರು, ಅದು ಬೆಳಗ್ಗೆ ಅಲ್ಲಿರ್ಬೇಕು ನೀವು. ಅಮಾವಾಸ್ಯೆ ದಿವಸ ಬೆಳಗ್ಗೆ ಅಲ್ಲಿ ಇದ್ದುಬಿಟ್ರೆ ಅಲ್ಲಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಅಲ್ಲಿ ಸ್ನಾನ ಮಾಡಬೇಕು. ನಳತೀರ್ಥ ಅಂತಿದೆ, ಆ ನಳತೀರ್ಥದಲ್ಲಿ ಸ್ನಾನ, ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನ ಮಾಡಿ ಗಣಪತಿಯ ದರ್ಶನ ಮಾಡಿಕೊಂಡು ನಂತರ ಶನೇಶ್ವರ ದರ್ಶನ ಮಾಡಿ ಅಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಅಮ್ಮನವರ ದರ್ಶನ ಮಾಡಿಕೊಂಡು ಅಲ್ಲಿ 8 ಎಳ್ಳೆಣ್ಣೆ ದೀಪ ಅಲ್ಲೂ ಕೂಡ ಹಚ್ಚಿ ಬರ್ಬೋದು. ತುಂಬ ಪವರ್ಫುಲ್, ಆಯಿತಾ. ಅಲ್ಲಿಗೆ ಹೋಗೋಕ್ಕಾದ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ, ಇಲ್ಲ ಮನೆ ಹತ್ರದಲ್ಲಾದ್ರೂ ಪೂಜೆ ಮಾಡಿಸಿ. ಎಲ್ಲೂ ಆಗಲ್ಲ ಗುರುಗಳೇ, ನನಗೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು, ನೀವು ಹೇಳ್ತಿರೋದಲ್ಲ ನಂಗೆ ಅರ್ಥ ಆಗ್ತಾ ಇದೆ, ನನಗಿದೆಲ್ಲ ಅವಶ್ಯಕತೆ ಇರೋದನ್ನೇ ನೀವು ಹೇಳ್ತಾ ಇದ್ದೀರಾ. ಏನೇನು ಮದುವೆ ಇರಬಹುದು, ದಾಂಪತ್ಯ ಇರಬಹುದು, ದೂರ ಪ್ರಯಾಣ ಇರಬಹುದು, ಟ್ರಾನ್ಸ್ಫರ್ ಇರಬಹುದು, ಆರೋಗ್ಯ ಇರಬಹುದು, ಆಯಸ್ಸು ಇರಬಹುದು, ಅದೃಷ್ಟ ಇರಬಹುದು, ಪಿತ್ರಾರ್ಜಿತ ಆಸ್ತಿ ಇರಬಹುದು, ತಂದೆಯರೊಂದಿಗಿನ ಬಾಂಧವ್ಯ ಇರಬಹುದು, ವಿದೇಶ ಪ್ರಯಾಣಾದಿಗಳಿರ್ಬೋದು, ಯಾವುದೇ ಇರಬಹುದು. ನೀವು ಹೇಳ್ತಿರೋದಲ್ಲ ನಂಗೆ ಬೇಕು, ನನಗೆ ಅವಶ್ಯಕತೆ ಇದೆ, ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ. ಯಾಕೆಂದರೆ ವರ್ಷಕ್ಕೆ ಒಂದೇ ದಿವಸ ಬರೋದು ಸ್ವಾಮಿ, ವೈಶಾಖ ಅಮಾವಾಸ್ಯೆ, ಶನೇಶ್ವರ ಜಯಂತಿ. ಸೊ ಅದು ನನಗೆ ಬೇಕು ಅಂತಂದರೆ ನಿಮಗೋಸ್ಕರ ನಾವು ವಿಶೇಷವಾದ ದೇವತಾರಾಧನೆ, ಅದ್ಭುತವಾದಂತಹ ದೇವತಾರಾಧನೆ ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದನ್ನು ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು $ಅನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು $, ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ
ತಿಂದುಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ ಅಮಾವಾಸ್ಯೆ ಮೇ 14 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ, ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು ಒಂದು ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತಂದರೆ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.